ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕೀಲಿಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ತುಂಬ ಥ್ಯಾಂಕ್ ಯು. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸ್ಪೆಷಲ್ ಬಿಸಿಬೇಳೆಭಾತನ್ನ ಸಿಂಪಲಾಗಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡ್ಬಿಡಬೇಕು. ನಾನಿಲ್ಲಿ ಅರ್ಧ ಲೋಟ ತೊಗರಿಬೇಳೆ ಹಾಕ್ತಾಯಿದ್ದೀನಿ, ಮತ್ತು ಸಣ್ಣ ಈರುಳ್ಳಿ ಬಿಡಿಸಿಟ್ಕೊಂಡು ಹಾಕ್ತಾಯಿದ್ದೀನಿ. ಇದಾಕಿದ್ರೆ ಬಿಸಿಬೇಳೆಭಾತ್ಗೆ ಒಳ್ಳೆ ಟೇಸ್ಟ್ ಇರುತ್ತೆ. ಆಮೇಲೆ ತರಕಾರಿ ಎಲ್ಲನೂ ನಾವು ಬೇಳೆ ಬೇಯಕ್ಕೆ ಇಟ್ಬಿಟ್ಟು ಆರಾಮಾಗಿ ಹಚ್ಕೊಬೋದು. ಬೇಳೆ ಬೇಯ್ತಾ ಇರುತ್ತೆ, ಒಂದು ಸೈಡಲ್ಲಿ ತರಕಾರಿ ಎಲ್ಲ ಹಚ್ಚಿ ತರಕಾರಿ ಹಾಕ್ಕೋಬೇಕು. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಮತ್ತು ಟೊಮೊಟೊ ಅಷ್ಟು ಹಾಕಿದ್ದೀನಿ. ರುಬ್ಬಕ್ಕೆ ಟೊಮೊಟೊ, ತೆಂಗಿನಕಾಯಿ ಮತ್ತು ಬಿಸಿಬೇಳೆಭಾತ್ ಪೌಡರ್ ಅಷ್ಟು ಹಾಕಿದ್ದೀನಿ. ಅದನ್ನು ರುಬ್ಕೊಳ್ಬೇಕು. ಯಾವತ್ತು ಬೇಳೆ ಬೇಯಕ್ಕೆ ಇಟ್ಬಿಟ್ಟು ತರಕಾರಿ ಹೆಚ್ಕೊಳ್ಳೋದ್ರಿಂದ ಬೇಗ ಕೆಲಸಗಳಾಗುತ್ತೆ. ಚಕ್ಕೆ ನಾನು ಪುಡಿ ಮಾಡೇ ಇಟ್ಕೊಂಡಿರ್ತೀನಿ, ಹಾಗಾಗಿ ಸ್ವಲ್ಪ ಚಕ್ಕೆ ಪುಡಿ ಹಾಕಿದ್ದೀನಿ ರುಬ್ಬಕ್ಕೆ. ಅದಷ್ಟು ತೆಗೆದ್ಬಿಟ್ಟು ಇಲ್ಲಿ ತೊಗರಿಬೇಳೆ ಆಲ್ರೆಡಿ ಸ್ವಲ್ಪ ಬೆಂದಿರುತ್ತೆ, ಅದಕ್ಕೆ ಇವಾಗ ರುಬ್ಬಿರೋದೆಲ್ಲನೂ ಹಾಕ್ಕೊಬೇಕು. ಈ ಥರ ಮಾಡೋದ್ರಿಂದ ನಮಗೆ ಒಂದೇ ವಿಷಲ್ ಸಾಕಾಗುತ್ತೆ, ಮತ್ತು ವೆಯ್ಟ್ ಮಾಡೋದಿರಲ್ಲ. ಅರ್ಧ ಗಂಟೆಯಲ್ಲೇ ತಿಂಡಿ ರೆಡಿ ಆಗಿಬಿಡುತ್ತೆ, ಫಟಾಫಟ್ ಅಂತ ಕೆಲಸ ಆಗುತ್ತೆ. ಇದಕ್ಕೀಗ ಅದನ್ನು ರುಬ್ಬಿರೋದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಈ ಬೇಸಿಗೆಲಂತೂ ಕಿಚನಲ್ಲಿ ಹೆಚ್ಚೊತ್ತು ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಹಂಗಾಗಿ ಆದಷ್ಟು ಈಸಿ ಮೆಥಡಲ್ಲಿ ರುಚಿಯಾಗಿ ಏನು ಮಾಡೋಕ್ಕಾಗುತ್ತೆ ನೋಡಿಕೊಂಡು ಪ್ಲ್ಯಾನ್ ಮಾಡಿ ಅಡುಗೆ ತಿಂಡಿ ಮಾಡಬೇಕು. ಇದಕ್ಕೆ ನನಗೆ ಇಷ್ಟ ಆಗುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ನಾವು ಒಂದು ಹಿಡಿಯಷ್ಟು ಕಡಲೆ ಬೀಜ ಹಾಕ್ತೀವಿ. ಅದು ಪ್ರೋಟೀನೇ, ಚೆನ್ನಾಗಿರುತ್ತೆ. ಮತ್ತು ಅರ್ಧ ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ. ತೊಳೆದ್ಬಿಟ್ಟು ಸೇರಿಸ್ಕೊಬೇಕು. ಯಾವ ಲೋಟದಲ್ಲಿ ಬೇಳೆ ತೊಗೊಂಡಿರ್ತೀರ ಅದೇ ಲೋಟದಲ್ಲಿ ಹಾಕಬೇಕು. 1:1 ರೇಷ್ಯೋನಲ್ಲಿ ಹಾಕ್ಕೊಬೇಕು. 1 ಲೋಟ ಬೇಳೆಗೆ 1 ಲೋಟ ಅಕ್ಕಿ ಅನ್ನೋ ಥರ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸ್ತಾ ಇದ್ದೀನಿ. ಬಿಸಿಬೇಳೆಭಾತು ಪೌಡ್ರು ಸ್ವಲ್ಪ ಖಾರ ಕಡಿಮೆ ಹಾಕಿರ್ತೀವಿ, ಹಾಗಾಗಿ ಬೇಕಂದರೆ ನಿಮಗೆ ಟೇಸ್ಟಿಗೆ ನೋಡಿಕೊಂಡು ಒಣಮೆಣ್ಸಿನ್ಕಾಯಿ ಪುಡಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಈ ಟೈಮಲ್ಲೇ ಉಪ್ಪು ಖಾರ ಎಲ್ಲ ಏನೇನು ಬೇಕು ನೋಡಿಕೊಂಡು ಸೇರಿಸ್ಕೊಂಬಿಡಬೇಕು. ನೆಕ್ಸ್ಟು ಇನ್ನು ಆ್ಯಡ್ ಮಾಡೋಕ್ಕಾಗಲ್ಲ, ಉಪ್ಪು ಖಾರ ಏನೂ ಸೇರ್ಸೋಕ್ಕಾಗಲ್ಲ. ಅದಕ್ಕೆ ಹಾಕಿರೋದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹುಣಸೆಹಣ್ಣು ರಸ ಕಿವುಚಿಟ್ಕೊಂಡಿರ್ತೀನಿ ನಾನು, ಅದು ಸಪ್ರೇಟು. ಅದನ್ನು ಒಂದು 2 ಸ್ಪೂನಷ್ಟು ಹುಣಸೆಹಣ್ಣು ರಸ ಸೇರಿಸ್ತಾಯಿದ್ದೀನಿ. ಹುಣಸೆಹಣ್ಣು ಪೇಸ್ಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಅದು ಯಾವಾಗ ಬೇಕಂದರೆ ಆವಾಗ ತೊಗೊಂಡು ಬಳಸ್ಬೋದು, ಯಾವ ಸಾರಿಗಾದ್ರೂ. ಕೊತ್ತಂಬರಿ ಸೊಪ್ಪು ಇವಾಗ ಸಣ್ಣಗೆ ಹಚ್ಚಿ ಈ ಹಂತದಲ್ಲಾದರೂ ಹಾಕ್ಕೊಳ್ಬೋದು, ಇಲ್ಲ ಕುಕ್ಕರು ತೆಗಿತೀವಲ್ಲ ಆವಾಗ ಬೇಕಾದರೂ ಮಿಕ್ಸ್ ಮಾಡ್ಕೊಬೋದು. ನಾನು ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು, ಟೇಸ್ಟ್ ನೋಡಿದೆ, ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ಈಗ ಒಂದು ವಿಷಲ್ ಹೊಡೆಸ್ಕೊಳ್ಳೋಣ. ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಬಾಕ್ಸ್ ಎಲ್ಲ ಕಟ್ಟುವಾಗ ಈ ಥರ ಮಾಡಿಕೊಂಡ್ರೆ ಬೇಗ ಆಗುತ್ತೆ, ಅರ್ಧ ಗಂಟೆಯಲ್ಲಿ ಕೆಲಸ ಆಗುತ್ತೆ. ಕುಕ್ಕರ್ ಕೂಗಿದೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಇಟ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೋಬೇಕು. ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಹಿಂಗು ಬೇಕಂದರೆ ಸೇರಿಸ್ಕೊಬೋದು ಇದರಲ್ಲಿ.
ನೀವು ಬೆಳ್ಳುಳ್ಳಿ ಬಳಸದೇ ಇರೋರಾದರೆ ಬರೀ ಹಿಂಗೆ ಹಾಕ್ಕೊಳ್ಳಿ ಸಾಕಾಗುತ್ತೆ. ನೋಡಿ ಒಗ್ಗರಣೆ ಹಾಕಿದ್ರೆ ಅದ್ರ ಘಮನೇ ಬೇರೆ. ನೀವು ತುಪ್ಪದಲ್ಲೇ ಹಾಕಿ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ತುಪ್ಪ ತಿಂದರೆ ವೆಯ್ಟ್ ಗೇನ್ ಆಗುತ್ತೆ ಅವೆಲ್ಲ ಏನಿಲ್ಲ. ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು. ಅಡುಗೆ ಏನು ಮಾಡಿರ್ತೀವಿ ಅದ್ರ ರುಚಿನೂ ಹೆಚ್ಚಾಗುತ್ತೆ. ಥ್ಯಾಂಕ್ ಯು.